ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಗುರುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ದಿನ ಪೂಜೆ ಹಾಗೂ ಒಂದು ಟಿಪ್ಸು ಸಹ ಕೊಟ್ಟಿದ್ದೀನಿ, ಅದನ್ನು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಹಾಗೆ ಇಲ್ಲಿ ನಾನು ಅಳವೆನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಳವೆ ಬೀಜಗಳು. ಇದಕ್ಕೆ ಸ್ವಲ್ಪ ಅಂಟನ್ನು ಸೇರಿಸ್ತಾರೆ. ಅಂಟನ್ನು ಸೇರಿಸಿ ನಮ್ಮಮ್ಮ ಇಟ್ಟು ಹೋಗಿದ್ರು ಇದನ್ನು. ನಾನು ಮತ್ತು ನಮ್ಮಮ್ಮ ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ಕುಡಿತಾ ಇದ್ವಿ ಇದನ್ನು. ನಮ್ಮಮ್ಮ ತಂಗಿ ಮನೆಗೆ ಹೋಗಿದ್ದರಿಂದ ಈಗ ನಾನು ಒಬ್ಬಳೇ ಕುಡಿತೀನಿ. ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಥಂಡಿಗಾಲ ಇರೋದ್ರಿಂದ ನಾನು ವಾರದಲ್ಲಿ ಒಮ್ಮೆ 1 ಸರಿ ಅಥವಾ 2 ಸರಿ ಮಾಡ್ಕೊಳ್ತೀನಿ. ಇದು ತುಂಬ ಒಳ್ಳೆಯದು ಕೂಡ, ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ದಾವಣಗೆರೆ ಸೈಡೆಲ್ಲ. ಹಾಗಾಗಿ ಇಲ್ಲಿ ನಾವು ವಾರದಲ್ಲಿ 1 ಅಥವಾ 2 ಸರಿ ಕುಡಿತೀವಿ ಇದನ್ನು ಮಾಡಿ. ಪಾಯಸ ಥರ ಆಗುತ್ತೆ ಇದು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ದೇ ಇದ್ದರೆ ಅಷ್ಟು ಒಳ್ಳೆಯದಲ್ಲ ಇದು ಆರೋಗ್ಯಕ್ಕೆ. ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಈ ರೀತಿ ನೋಡಿ ಕುದೀತಾ ಇದೆ, ಹಾಗೆ ಬೇಯಿಸ್ಕೋಬೇಕು. ಅದು ಆಮೇಲೆ ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ತಣ್ಣಗಾಗಲಿ ಅಂತ ಬಿಟ್ಟು ಅದನ್ನು ನಾನಿಲ್ಲಿ ಬಾಗಿಲೆಲ್ಲ ವಾಶ್ ಮಾಡಿಕೊಂಡು ರಂಗೋಲಿ ಸಹ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಸೈಡಿನೂ ಬಾಗಿಲಿಗೆ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಾನು ಸೆಂಟ್ರಿಗೆ ಹಾಕೋದಿಲ್ಲ ರಂಗೋಲಿನ, ಹಾಳು ಮಾಡಿಬಿಡ್ತಾರೆ ಮಕ್ಕಳು ಅಂತೇಳಿ ಸೈಡಲ್ಲೇ ಹಾಕ್ಕೊಳ್ಳೋದು. ಈ ರೀತಿ ಹಾಕ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನಿಲ್ಲಿ ತುಳಸಿಗೂ ಸಹ ಸಿಂಪಲಾಗಿ ತೊಳೆದು ರಂಗೋಲಿನೂ ಹಾಕ್ಕೊಂಡಿದ್ದೀನಿ. ಡೈಲಿ ಇದೊಂಥರ ರುಟೀನ್ ನನಗೆ. ಅದಾದ ನಂತರ ನಾನಿಲ್ಲಿ ಏನು ಅಳವೆ ಬೀಜ ಮಾಡಿಟ್ಕೊಂಡಿದ್ನಲ್ಲ, ಅದು ತಣ್ಣಗಾಗಿತ್ತು. ಹಾಗಾಗಿ ಅದನ್ನು ನಾನಿಲ್ಲಿ ಕುಡ್ಕೊಂಡೆ ಬೇಗನೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿತೀನಿ ಅದನ್ನು, ತುಂಬ ಆರಲಿಕ್ಕೆ ಬಿಡೋದಿಲ್ಲ. ಹಾಗೆ ನಾನಿಲ್ಲಿ ಸ್ನಾನ ಕೂಡ ಮಾಡಿ ತಿಂಡಿ ರೆಡಿ ಮಾಡೋಣ ಅಂತ ಬಂದೆ. ಇಲ್ಲಿ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ, ಹಸಿಮೆಣಸನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಕರಿಬೇವನ್ನು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಅದು ಕಾದ ನಂತರ ನಾನಿಲ್ಲಿ ಎಣ್ಣೆನೂ ಸಹ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನೂ ಹಾಕಿ ಅದು ಚಟಪಟ ಆದ ನಂತರ ಹಸಿಮೆಣಸನ್ನ ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸು ಖಾರದ ಅಂಶ ಎಲ್ಲ ಬಿಟ್ಟ ನಂತರ ನಾನಿಲ್ಲಿ ಈರುಳ್ಳಿನೂ ಮತ್ತು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕಡಲೆಬೇಳೆನೂ ಹಾಕೋದನ್ನ ನಾನು ಮರೆತುಬಿಟ್ಟಿದ್ದೆ. ಹಾಗಾಗಿ ಇವಾಗ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಹಾಗೆ ಬೆಲ್ಲನೂ ಸಹ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ. ಆ ಟೈಮಲ್ಲಿ ನಾನಿಲ್ಲಿ ರವೆನೂ ಹುರಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರವೆನ. ಆದಷ್ಟು ರವೆನ ನಾವಿಲ್ಲಿ ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅದು ತಳ ಹಿಡಿಯುತ್ತೆ ಅಥವಾ ಕಪ್ಪಾಗೋ ಚಾನ್ಸಸ್ ಇರುತ್ತೆ ರವೆ. ಹಾಗಾಗಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು 10 ನಿಮಿಷ ಕುದೀತಾ ಇರುವ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಥವಾ ಗಂಟಾಗೋ ಚಾನ್ಸಸ್ ಇರುತ್ತೆ ರವೆ. ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು 2-3 ಸರಿ. ಹಾಗೆ ಒಂದು 5 ನಿಮಿಷ ಮುಚ್ಚಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ರವೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಬೇಕು ಅಲ್ಲಿವರೆಗೂ. ಹಾಗೆ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಉದುರುದ್ರ ಆಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗಾಗಿ ನಾನು ಹೋಟೆಲಲ್ಲಿ ಮಾಡುವಂಥ ಉಪ್ಪಿಟ್ಟನ್ನ ತಿನ್ನೋದೇ ಇಲ್ಲ, ಯಾಕಂದರೆ ತುಂಬ ಸ್ಮೂತಾಗಿರುತ್ತೆ ಹಾಗೆ ತೆಳುವಾಗಿರುತ್ತೆ ಅಂಥೇಳಿ ಅಷ್ಟು ತಿನ್ನೋಕ್ಕೆ ಹೋಗೋದಿಲ್ಲ ಹೋಟೆಲಲ್ಲೆಲ್ಲ. ನಾನು ಮನೆಯಲ್ಲೇ ನಮ್ಮ ಮನೇಲಿ ಉದುರುದ್ರಾಗಿ ಮಾಡ್ಕೊಳ್ತೀನಿ. ವಾರದಲ್ಲಿ ಒಮ್ಮೆ ಆದರೂ ನಮ್ಮಲ್ಲಿ ಉಪ್ಪಿಟ್ಟು ಮಾಡ್ಕೊಂಡಿರ್ತೀವಿ. ಹಾಗೆ ನಾನಿಲ್ಲಿ ದೇವ್ರ ಐಟಮ್ ತೊಳಿಲಿಕ್ಕೆ ಪಿತಾಂಬರಿ ಬದಲು ವಿಮ್ ಅವರ ಒಂದು ಲಿಕ್ವಿಡ್ನ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನಾನಿಲ್ಲಿ ಸಿಂಕ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಬಿಡ್ತೀನಿ. ಈ ದೇವ್ರ ಐಟಮ್ ಇಡೋಕ್ಕಿಂತ ಮೊದಲು ಸಿಂಕು ಅಕ್ಕಪಕ್ಕ ಎಲ್ಲ ನೀಟಾಗಿ ತೊಳ್ಕೊಂಡೆ ಇಲ್ಲಿ ನಾನು ಇಟ್ಕೊಳ್ಳೋದು ಎಲ್ಲ ದೇವದ ಸಾಮಗ್ರಿಗಳನ್ನು. ಹಾಗೆ ನಾನಿಲ್ಲಿ 1 ಇಯರ್ ಬ್ಯಾಕ್ ಪೀತಾಂಬರಿನ ಬಳಸ್ಕೊಳ್ತಾ ಇದ್ದೆ, ಆದರೆ ಕೈಯೆಲ್ಲ ತುಂಬ ಒಡೆದೋಗ್ತಾ ಇತ್ತು. ಕೆಮಿಕಲ್ ಎಫೆಕ್ಟ್ ಆಗ್ತಿತ್ತೋ ಏನೋ. ಹಾಗಾಗಿ ನಾನು ಮಾಲಲ್ಲಿ ಸರ್ಚ್ ಮಾಡಿದಾಗ ವಿಮ್ ಅವ್ರದ್ದೇ ಇದು ಈ ಥರದ್ದೊಂದು ಸಿಕ್ತು. ಆವಾಗ ನೋಡಿ ತೊಗೊಂಡು ಬಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಟಫ್ ಕಲೆಗಳು ಹಾಗೆ ತುಂಬ ಹಳೆ ಕಲೆಗಳೆಲ್ಲ ಹೋಗೋದಿಲ್ಲ ಅಷ್ಟಾಗಿ. ಅದಕ್ಕೆ ಬೇಕಾದರೆ ಪಿತಾಂಬರಿನ ಬಳಸ್ಕೋಬೋದು. ಡೈಲಿ ಯೂಸಿಗಂತೂ ಅಷ್ಟು ಚೆನ್ನಾಗಿದೆ ಇದು ವಿಮ್ ಅವ್ರದ್ದು ಶುದ್ಧಮ್ ಅಂತ ಹೇಳಿ. ಸ್ಯಾಂಡಲ್ವುಡ್ ಹಾಗೆ ಹುಳಿಯಿಂದ ಮಾಡಿರುವಂಥದ್ದು. ಅಂದರೆ ಹಿಂದಿನ ಕಾಲದವರೆಲ್ಲ ಹುಳಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ದೇವ್ರ ಸಾಮಗ್ರಿಗಳನ್ನು ತೊಳ್ಕೊಳ್ತಾ ಇದ್ರು. ತುಂಬ ಕ್ಲೀನ್ ಆಗ್ತಾಯಿತ್ತು. ಆದರೆ ಈಗ ನಾವು ಕೆಮಿಕಲ್ದೇ ಎಲ್ಲ ಬಳಸ್ಕೊಳ್ತೀವಿ. ಹಾಗಾಗಿ ಏನೋ ಕೈಯೆಲ್ಲ ಒಡೆದ್ಬಿಡ್ತಾಯಿತ್ತು. ಇದನ್ನು ನಾನು ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇದು ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಇದೆ ನೋಡಿ. ಹಾಗಾಗಿ ನಾವು ಪಾತ್ರೆಗಳನ್ನು ಹೇಗೆ ತೊಳ್ಕೊತೀವೋ ಆ ರೀತಿಯೇ ತೊಳ್ಕೊಳ್ಳೋದು. ತುಂಬ ಚೆನ್ನಾಗಿದೆ.
ಹಾಗೆ ಎಲ್ಲ ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಪಾತ್ರೆಗಳನ್ನು ತೊಳಿತೀವಲ್ಲ ಅದೇ ರೀತಿ ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ನಾನಿಲ್ಲಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ ಇಲ್ಲಿ. ಹಾಗೆ ನಾನಿಲ್ಲಿ ಗುರುವಾರ ಆಗಿರೋದ್ರಿಂದ ಎಲ್ಲ ದೇವ್ರ ಸಾಮಗ್ರಿಗಳನ್ನು ಹೊರ ತೆಗೆದು ಆ ರೆಡ್ ಕಲರ್ ವಸ್ತ್ರ ಏನಿದೆಯಲ್ಲ ಅದನ್ನು ಸಹ ಕ್ಲೀನ್ ಮಾಡಿಕೊಂಡು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಅಂದರೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ನೀಟಾಗಿ ಗೋಡೆ ಎಲ್ಲ ಒರೆಸ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಂಗೆ ಶುಕ್ರವಾರ ಹೆವಿ ಅಂತ ಅನಿಸೋದಿಲ್ಲ. ಶುಕ್ರವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನು ಕಳಸನೆಲ್ಲ ಕದಲಿಸಲ್ಲ. ಹಾಗೆ ಕಳಸದಲ್ಲಿ ಇರುವಂಥ ಹೂನೆಲ್ಲ ತೆಗೆದು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ನೋಡಿ ಈ ಥರ ಕ್ಲೀನ್ ಆಗಿದೆ. ಹಾಗೆ ಎಲ್ಲದನ್ನು ಒಳಗಡೆ ಇಟ್ಕೊಂಡು ಒಂದು ಕೊಡಪಾನದಲ್ಲಿ ನೀರು ಸಹ ತುಂಬಿ ಇಡ್ತೀನಿ ದೇವ್ರ ಕೋಣೆಯಲ್ಲಿ. ಹಾಗೆ ಕಳಸದ ಗಿಡ ಮೊಳಕೆ ಬಂದಿರೋದ್ರಿಂದ ಸ್ವಲ್ಪ ಕ್ರಾಸ್ ಆಗ್ತಾಯಿತ್ತು. ಅಂದರೆ ಅದು ಮೊಳಕೆಗಳೆಲ್ಲ ಅಲ್ಲಿ ಇಳ್ಕೊಂಡಿದೆ. ಹಾಗಾಗಿ ಅದು ಹಾಗೆ ಇರಲಿ ಮತ್ತು ಅದನ್ನು ಡ್ಯಾಮೇಜ್ ಮಾಡೋದು ಬೇಡ ಅಂಥೇಳಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಈಗ ವೀಳ್ಯದೆಲೆನೂ ಸಹ ಏರಿಸ್ಕೊಳ್ತಾ ಇದ್ದೀನಿ. 5 ವೀಳ್ಯದೆಲೆ ತೊಗೊಂಡು ಕಳಸಕ್ಕೆ ಏರಿಸ್ಕೊಳ್ತೀನಿ. ಹಾಗೆ ಹೂಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಇದು ನಮ್ಮನೇಲಿ ಬೆಳೆದಿರುವಂಥದ್ದೇ ಹೂಗಳು. ತುಂಬ ಹೂಗಳು ಅರಳುತ್ತೆ. ಇವತ್ತೊಂದು ಸ್ವಲ್ಪ ಕಡಿಮೆನೇ ಇದೆ ಹೂವು. ವೈಟ್ ಅಂತೂ ಒಂದು 10-15 ಹೂಗಳು ಬಿಡುತ್ತೆ ಡೈಲಿ. ಈ ರೀತಿ ಎಲ್ಲ ಪೂಜೆ ಮಾಡಿಕೊಂಡೆ ನಾನು. ಹೀಗೆ ಮಾಡೋದ್ರಿಂದ ನನಗೆ ಶುಕ್ರವಾರ ದಿನ ಹೆವಿನೂ ಅನಿಸೋದಿಲ್ಲ, ಬೇಗನೂ ಕೆಲಸಗಳು ಆಗುತ್ತೆ ಅಂಥೇಳಿ. ಅದು ಅಲ್ಲದೆ ನಮ್ಮ ಮನೆ ದೇವ್ರ ವಾರದ ದಿನ ನಾನು ಕಳಸನ ಕದಲಿಸಲ್ಲ. ಹಾಗಾಗಿ ಅದು ಶುಕ್ರವಾರದ ದಿನ ಎಕ್ಸ್ಪೆಷಲಿ. ಹೀಗೆ ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತುಳಸಿಗೂ ಸಹ ಪೂಜೆ ಮಾಡ್ಕೊಂಡು ಬಂದೆ ಇಲ್ಲಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ದೇವ್ರ ಕೋಣೆ. ನಮ್ಮ ದೇವ್ರ ಕೋಣೆ ತುಂಬ ಅಂದರೆ ತುಂಬ ಚಿಕ್ಕದು. ಒಬ್ಬರು ಸಹ ಕೂರಲಿಕ್ಕೆ ಆಗಲ್ಲ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೇ ನಾನು ಪೂಜೆ ಮಾಡೋದು. ಒಂಥರ ಕೂರದೇ ಇದ್ರೆ ಒಂಥರ ಸಮಾಧಾನ ಇರೋದಿಲ್ಲ. ಹಾಗಾಗಿ ಪೂಜೆ ಮಾಡಿ ಧ್ಯಾನ ಕೂಡ ಮಾಡಿಕೊಂಡೆ ಆವತ್ತಿನ ದಿನ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ. ನೋಡಿ ಈ ರೀತಿ ಕಾಣ್ತಾ ಇದೆ. ನಮ್ಮದು ಅಂದರೆ ಗಂಡನ ಮನೆ ದೇವರು ಚಂದ್ರಗುತ್ತಿ ಎಲ್ಲಮ್ಮ. ಅದ್ರದ್ದು ಸಹ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಹಾಗೆ ಸರಸ್ವತಿ, ಲಕ್ಷ್ಮಿ, ಗಣಪತಿದು ಫೋಟೋ ಇಟ್ಕೊಂಡಿದ್ದೀನಿ. ನಾನು ಡೈಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದ್ರೊಳಗೆ ಕೆಲವು ಟೈಮ್ ಪೂಜೆನ ಮಾಡಿರ್ತೀನಿ. ಆಗದೇ ಇದ್ದ ಪಕ್ಷದಲ್ಲಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಪೂಜೆ ಮಾಡ್ಕೊಳ್ತೀನಿ. ಹಾಗೆ ನಾನಿಲ್ಲಿ ಮಧ್ಯಾಹ್ನದ ಅಡುಗೆಗೆ ಅಂತ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಸಾಂಬಾರು ಆಲ್ರೆಡಿ ಇರೋದ್ರಿಂದ ಪಲ್ಯನಷ್ಟೇ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆ ಲೋಳೆ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸಣ್ಣೂರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆನೂ ಹಾಕಿ ಚಟಪಟ ಅಂದ ನಂತರ ಈರುಳ್ಳಿ, ಕರಿಬೇವನ್ನ ಹಾಕಿ ಟ್ರಾನ್ಸ್ಪರೆಂಟ್ ಆದ ನಂತರ ನಾನಿಲ್ಲಿ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರಿಶಿನ ಪೌಡ್ರು ಹಾಗೆ ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಬೇಯಲಿಕ್ಕೆ ಅಂಥೇಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸಿದ ನಂತರ ನಾನಿಲ್ಲಿ ಹುರಿದಿಟ್ಟಿರುವಂತಹ ಬೆಂಡೆಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರನ್ನ ಸೇರಿಸೋದಿಲ್ಲ ಪಲ್ಯಕ್ಕೆ. ಹಾಗೆ ಎಣ್ಣೆಲೇ ಬೇಯಿಸೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿ ಬೇಯಿಸಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.